ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಕೆಜಿಎಫ್ ಚಾಪ್ಟರ್ ಅಲ್ಲ, ಕೆಎಸ್ಇ ಚಾಪ್ಟರ್ 2 ಶುರು. ಈಶ್ವರಪ್ಪ ಚಾಪ್ಟರ್ನಲ್ಲಿ ಬ್ರಹ್ಮ ರಹಸ್ಯ ಉಲ್ಲೇಖ. ರಾಜೀನಾಮೆ ಜಸ್ಟ್ ಸ್ಯಾಂಪಲ್. ಅಸಲಿ ಚಾಪ್ಟರ್ ಇನ್ಮೇಲೆ ಶುರುವಾಗತ್ತಾ? ಕೆಎಸ್ಇ ಚಾಪ್ಟರ್ 2 ರಿಪೋರ್ಟ್ ನಿಮ್ಮ ಮುಂದೆ. ಕೆಜಿಎಫ್ ಚಾಪ್ಟರ್ ಅಲ್ಲ, ಕೆಎಸ್ಇ ಚಾಪ್ಟರ್ 2 ಶುರು. ಈಶ್ವರಪ್ಪ ಚಾಪ್ಟರ್ನಲ್ಲಿ ಬ್ರಹ್ಮ ರಹಸ್ಯ ಉಲ್ಲೇಖ. ರಾಜೀನಾಮೆ ಜಸ್ಟ್ ಸ್ಯಾಂಪಲ್. ಅಸಲಿ ಚಾಪ್ಟರ್ ಈಗ ಶುರು. ವಿವಾದಗಳ ಸರದಾರನಿಗೆ ಸಂಕಷ್ಟ ಬೆನ್ನತ್ತಿದ್ದ ಹೇಗೆ ಗೊತ್ತಾ? ಭಗವಧ್ವಜವೇ ರಾಷ್ಟ್ರಧ್ವಜ ಆಗಬಹುದು ಗೊತ್ತಿಲ್ಲ ನನಗೆ. ಯಾವುದೋ ಕಾಲದಲ್ಲಿ ಇನ್ನು 100 ವರ್ಷನೋ 200 ವರ್ಷನೋ 500 ವರ್ಷ ನಂತರ ಭಗವಧ್ವಜವೇ ರಾಷ್ಟ್ರಧ್ವಜ ಆಗಬಹುದು ಗೊತ್ತಿಲ್ಲ ನನಗೆ. ಈ ಗುಂಡ ಶಿವಕುಮಾರ್ ಬರ್ತಾನ? ಜಾತಿವಾದಿ ಸಿದ್ದರಾಮಯ್ಯ ಬರ್ತಾನ? ಗಂಡಸ್ತನ ಯಾವ್ಯಾವ್ದಕ್ಕೆ ಬಳಸಬೇಕು ಅಂತ ಕುಮಾರಸ್ವಾಮಿ ಗೊತ್ತಾಯ್ತಾ? ಒಂದು ಕಡೆ ಬಳಸಬೇಕು, 2 ಕಡೆ ಬಳಸಬೇಕು, 3 ಕಡೆ ಬಳಸಬೇಕು, ಗೊತ್ತವರಿಗೆ. ಗಂಡಸ್ತನ ಎಲ್ಲ ಕಡೆನೂ ಬಳಸಂತ ಯೋಚನೆ ಮಾತಾಡಕ್ಕೆ ಹೋಗಬಾರದು. ಮಾತಿಗೆ ನಿಂತರೆ ಬೆಂಕಿ. ಹಿಂದುತ್ವದ ಬಗ್ಗೆ ಮಾತನಾಡೋಕ್ ಹೋದ್ರೆ ಬ್ರೇಕ್ ಫೇಲ್. ಬಿಜೆಪಿಯ ವಿವಾದಗಳ ಸರದಾರ, ಕಾಂಟ್ರವರ್ಸಿ ಕಿಂಗ್ ಅಂತಾನೆ ಕರೆಯೋ ಕೆಎಸ್ಸಿ ಚಾಪ್ಟರ್ 1 ಅಂತ್ಯವಾಗಿದೆ. ಇನ್ನೇನಿದ್ರು ಕೆಎಸ್ಸಿ ಚಾಪ್ಟರ್ 2 ನ ನಿರೀಕ್ಷೆ ಇದೆ. ನನಗೆ ಯಾರ ದೋಸ್ತಿನೂ ಬೇಕಾಗಿಲ್ಲ. ನನ್ನ ದುಶ್ಮನಿ ಯಾವನು ತಡ್ಕೊಳ್ಳಲ್ಲ. ಇದೊಂದು ಅಗ್ನಿ ಪರೀಕ್ಷೆ. ಈ ಅಗ್ನಿ ಪರೀಕ್ಷೆ ಬಂದಂತ ಸಂದರ್ಭದಲ್ಲಿ ನಮ್ಮ ಮೇಲೊಂದು ಆಪಾದನೆ ಬಂದಿದೆ. ನನಗೆ ಪೂರ್ಣ ವಿಶ್ವಾಸ ಇದೆ, ನಮ್ಮ ಕಾರ್ಯಕರ್ತರು, ನಮ್ಮ ಹಿರಿಯರು, ನಮ್ಮ ಸಂಘಟನೆ ಪ್ರಮುಖರು ಎಲ್ಲರ ಆಶೀರ್ವಾದದಿಂದ, ಅನೇಕ ಸ್ವಾಮೀಜಿಗಳು ಫೋನ್ ಮಾಡಿದ್ದಾರೆ, ಅವರೆಲ್ಲರ ಆಶೀರ್ವಾದದಿಂದ ನನ್ನ ಮೇಲೆ ಒಂದು ಷಡ್ಯಂತ್ರದ ಆರೋಪ ಏನು ಬಂದಿದೆ ಅದರಿಂದ ಮುಕ್ತವಾಗಿ ಬರ್ಸಿನಿರುತ್ತೆ ವಿಶ್ವಾಸ ಇದೆ. ಕೆಎಸ್ಇ ಚಾಪ್ಟರ್ 2. ಎಸ್, ಕರ್ನಾಟಕದಲ್ಲೀಗ ಕೆಎಸ್ಇ ಚಾಪ್ಟರ್ 2 ನದ್ದೇ ಅಬ್ಬರ ಆರ್ಭಟ. ಕರ್ನಾಟಕದಲ್ಲಿ ಕೆಎಸ್ಇ ನದ್ದೇ ಸದ್ದು ಸುದ್ದಿ. ಕೆಎಸ್ಇ ಚಾಪ್ಟರ್ 2 ಕಥೆಯ ಮೇನ್ ಪರ್ಸನ್ ಒನ್ ಅಂಡ್ ಓನ್ಲಿ ಈಶ್ವರಪ್ಪ. ರಾಜ್ಯ ರಾಜಕೀಯದಲ್ಲಿ ಕೆಎಸ್ಇ ವಿವಾದ ಸಂಚಲನ ಎಬ್ಬಿಸಿದ್ದಲ್ಲದೆ ದಿಲ್ಲಿ ಮಟ್ಟದಲ್ಲೂ ಅಬ್ಬರಿಸಿದೆ. ಯಾವ ಮಟ್ಟಕ್ಕೆ ಅಂದ್ರೆ, ಚಲನಚಿತ್ರ ರಂಗದಲ್ಲಿ ಕೆಜಿಎಫ್ ಹೇಗೆ ಸದ್ದು ಮಾಡ್ತಿದೆಯೋ ಅದೇ ಥರ ಇದೀಗ ರಾಜಕೀಯದಲ್ಲಿ ಕೆಎಸ್ಇ ನದ್ದೇ ಸುದ್ದಿ, ಕೆಎಸ್ಇ ನದ್ದೇ ಸದ್ದು. ರಾಜ್ಯ ಬಿಜೆಪಿಯ ಹಿರಿತಲೆ, 74 ವರ್ಷದ ಹಿರಿಯ ನಾಯಕ, ಬಿಜೆಪಿ ಪಕ್ಷದ ರಾಕಿಂಗ್ ಅಂಡ್ ಟಾಕಿಂಗ್ ಸ್ಟಾರ್, ಎದುರಾಳಿಗಳ ವಿರುದ್ಧ ಮಾತಿಗೆ ನಿಂತರೆ ವಿವಾದದ ಬೆಂಕಿಯನ್ನೇ ಎಬ್ಬಿಸುವ ಕಮಲಕಲಿ ಈಶ್ವರಪ್ಪ ಅವರ 1ನೇ ಚಾಪ್ಟರ್ ಮುಕ್ತಾಯವಾಗಿದೆ. ಹೀಗಾಗಿ ಇನ್ನೇನಿದ್ರು ಚಾಪ್ಟರ್ 2 ನದ್ದೇ ಸುದ್ದಿ. ಯಾಕಂದ್ರೆ ಕೆಎಸ್ಇ ಚಾಪ್ಟರ್ 2 ನಲ್ಲಿ ಇದೆ ಅತಿ ದೊಡ್ಡ ರಹಸ್ಯ. ಚಾಪ್ಟರ್ 2 ನಲ್ಲಿ ಇದೆ ಕೆಎಸ್ಇ ಮಾಸ್ಟರ್ ಪ್ಲಾನ್. ಕೆಎಸ್ಇ ಚಾಪ್ಟರ್ 2 ನಲ್ಲಿ ಇದೆ ರಣತಂತ್ರ. ರಾಜ್ಯ ರಾಜಕೀಯದಲ್ಲಿ ಬೆಂಕಿ ಬಿರುಗಾಳಿ ಎಬ್ಬಿಸುವ ಬ್ರಹ್ಮಾಸ್ತ್ರಗಳಿವೆ. ಹಾಗಾದ್ರೆ ಕೆಎಸ್ಇ ಚಾಪ್ಟರ್ ಹೇಗಿದೆ? ಕೆಎಸ್ಇ ಚಾಪ್ಟರ್ 2 ಹಿಂದಿರೋ ನಿರ್ದೇಶಕ ಯಾರು? ಕೆಎಸ್ಇ ಚಾಪ್ಟರ್ 2 ಈ ಎಲ್ಲ ಅಸಲಿ ಕಥೆಯನ್ನ ಹೇಳಬೇಕು ಅಂದ್ರೆ ಅದಕ್ಕೂ ಮೊದಲು ಕೆಎಸ್ಇ ಚಾಪ್ಟರ್ 1 ಕಥೆಯನ್ನ ಹೇಳಲೇಬೇಕು. ಬಾಯಿಯಿಂದಲೇ ವಿವಾದಗಳನ್ನ ಸೃಷ್ಟಿಸಿದ್ದ ಸೃಷ್ಟಿಕರ್ತ, ಕರ್ನಾಟಕ ರಾಜ್ಯ 22 ಸ್ಥಾನ ಗೆದ್ದೇ ಗೆಲ್ತೀವಿ. ಬೇಡ ಅಂದ್ರೂ ಕೂಡ ಚುನಾವಣೆ ಮುಗಿತಿದ್ದಂಗೆ ಕುಮಾರಸ್ವಾಮಿ ನೇರ ಬಿದ್ದೋಗಿ ಸರ್ಕಾರ. ಈಶ್ವರಪ್ಪ ಅನ್ನೋ ಹೆಸರು ಕೇಳಿದ್ರೆ ಫಸ್ಟ್ ನೆನಪಾಗೋದೇ ಅವರ ವಿವಾದಗಳು, ಮಾತಿನ ತಿವಿತಗಳು. ಮೈಕ್ ಮುಂದಿಟ್ರೆ ಸಾಕು, ಮಾತೇ ಬ್ರೇಕ್ ಫೇಲ್ ಆಗಿ ವಿವಾದಗಳನ್ನ ಮೈಗೆಳೆದುಕೊಂಡಿದ್ದ ದಿನಗಳು.
ಎಸ್, ಈಶ್ವರಪ್ಪ ಅಂದ್ರೇನೆ ಹಾಗೆ. ಮಾತಿಗೆ ನಿಂತ್ರೆ ಬೆಂಕಿ ಬೆಂಕಿ. ಆ ಬೆಂಕಿ ಮಾತಿನ ನಡುವೆ ಹೊರಬರುವ ಒಂದೊಂದು ಡೈಲಾಗ್ಗಳು ಎಷ್ಟು ಪ್ರಖರ ಮತ್ತು ಎಂತಹ ವಿವಾದಗಳು ಭುಗಿಲೇಳುವಂತೆ ಮಾಡುತ್ತೆ ಅಂದ್ರೆ ಎಷ್ಟೋ ಬಾರಿ ಸ್ವತಃ ಬಿಜೆಪಿಗೆ ಈ ಬಾಣ ತಿರುಗುಬಾಣವಾಗಿದ್ದೂ ಇದೆ. ಹೌದು, ಸದನದಲ್ಲಿ ಸಿಟ್ಟಿಗೆದ್ರೆ ಎದುರಾಳಿಗಳನ್ನ ಮುಖಾಮುಖಿ ನೋಡದೆ ಜಾಡಿಸಿ ಬಿಡುವ, ಮಾತಿನ ಭರದಲ್ಲಿ ಬಾಯಿಗೆ ಬಂದದ್ದನ್ನೆಲ್ಲ ಕಕ್ಕುವ ಈಶ್ವರಪ್ಪ ಎಷ್ಟೋ ಸಾರಿ ತಾವಾಗೇ ವಿವಾದಗಳನ್ನ ತಮ್ಮ ಮೈಮೇಲೆ ಎಳೆದುಕೊಂಡಿದ್ದಾರೆ. ಬಾಯಿಯಿಂದಲೇ ವಿವಾದಗಳನ್ನು ಸೃಷ್ಟಿಸುತ್ತಿದ್ದ ಈ ಸೃಷ್ಟಿಕರ್ತ ಪಕ್ಷಕ್ಕೂ ಮುಜುಗರ ತಂದಿಟ್ಟಿದ್ದಿದೆ. ಆದ್ರೂ ಬಿಜೆಪಿ ಇವರನ್ನ ದೂರ ಇಟ್ಟಿರಲಿಲ್ಲ, ಬಿಜೆಪಿ ಇವರನ್ನ ಕಡೆಗಣಿಸಿರಲಿಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಈಶ್ವರಪ್ಪ ಬಿಜೆಪಿಯ ಪ್ರಬಲ ನಾಯಕ, ಬಿಜೆಪಿಯಲ್ಲಿರುವ ಕುರುಬ ಸಮುದಾಯದ ಪ್ರಬಲ ಲೀಡರ್, ಬಿಜೆಪಿಯ ಪ್ರಬಲ ಅಹಿಂದ ನಾಯಕ. ಅಷ್ಟೇ ಅಲ್ಲ, ಕಾರ್ಯಕರ್ತನಿಂದ ಉಪಮುಖ್ಯಮಂತ್ರಿಯಾದ ಈಶ್ವರಪ್ಪ ತಮ್ಮದೇ ವೋಟ್ ಬ್ಯಾಂಕ್ ಸೃಷ್ಟಿಸಿಕೊಂಡಿದ್ದಾರೆ, ಅಭಿಮಾನಿಗಳನ್ನು ಹೊಂದಿದ್ದಾರೆ. ಇದೀಗ ಸಂತೋಷ್ ಆತ್ಮಹತ್ಯೆ ಕೇಸ್ನಲ್ಲಿ ರಾಜೀನಾಮೆ ಕೊಡೋ ಸಂದರ್ಭ ಬಂದಾಗಲೂ ಈಶ್ವರಪ್ಪ ಮುಂದೆ ಕ್ಷೇತ್ರದ ಜನ ಕಣ್ಣೀರಿಟ್ಟಿರೋದನ್ನ ನೋಡಬಹುದು. ಆ ಮಟ್ಟಿಗೆ ಈಶ್ವರಪ್ಪ ತಮ್ಮ ಕ್ಷೇತ್ರ ಹಾಗೂ ಶಿವಮೊಗ್ಗ ಸೇರಿ ಒಂದಷ್ಟು ಕಡೆ ಅಭಿಮಾನಿಗಳನ್ನು ಹೊಂದಿದ್ದಾರೆ. 5 ಬಾರಿ ಶಾಸಕ, 1 ಬಾರಿ ವಿಧಾನ ಪರಿಷತ್ಗೆ ಆಯ್ಕೆಯಾಗಿದ್ರು ಈಶ್ವರಪ್ಪ. ಸಚಿವರಾಗಿದ್ದಾಗಲೆಲ್ಲ ತಮ್ಮ ಖಾತೆಯನ್ನ ಸಮರ್ಥವಾಗಿ ನಿಭಾಯಿಸ್ತಾ ಹೋಗ್ತಿದ್ರು. ಹೇಳಿ ಕೇಳಿ ಈಶ್ವರಪ್ಪ ಸಂಘ ಪರಿವಾರದಿಂದ ಎದ್ದು ಬಂದ ಪ್ರಬಲ ನಾಯಕರಲ್ಲಿ ಒಬ್ರು. ಇದರ ಜೊತೆಗೆ ಬಿಜೆಪಿಯ ಕಟ್ಟ ನಿಷ್ಠರೂ ಹೌದು. ಪಕ್ಷದಲ್ಲಿ ಈಶ್ವರಪ್ಪ ಸ್ಥಾನಮಾನ 2 ಪಡೆದಿದ್ದಾರೆ. 2 ಬಾರಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿದ್ದಾರೆ. ಆದರೆ ಬಿಜೆಪಿ ಪಕ್ಷದೊಳಗೆ ಈಶ್ವರಪ್ಪಗೆ ಹಲವು ಜನ ಶತ್ರುಗಳು ಹುಟ್ಟುವಂತೆ ಮಾಡಿದ್ದು ಅವರ ಮಾತುಗಳೇ. ವಿಪಕ್ಷಗಳು ಈಶ್ವರಪ್ಪನವರನ್ನೇ ಟಾರ್ಗೆಟ್ ಮಾಡಲು ಕಾರಣವಾಗಿದ್ದು ಅವರ ಮೊಣಚು ಮಾತುಗಳೇ. ಅಷ್ಟಕ್ಕೆ ಸ್ವತಃ ಈಶ್ವರಪ್ಪ ಮಾತುಗಳು ಪಕ್ಷವನ್ನು ಎಷ್ಟೋ ಸಾರಿ ಮುಜುಗರಕ್ಕೀಡು ಮಾಡಿದ್ದೂ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ಸದನದಲ್ಲಿ ಅಹೋರಾತ್ರಿ ಧರಣಿಗೆ ಕಾರಣವಾದ ಕೇಸರಿ ಧ್ವಜ ವಿವಾದ. ಭಗವತ್ ಧ್ವಜವೇ ರಾಷ್ಟ್ರಧ್ವಜ ಆಗಬಹುದು ಗೊತ್ತಿಲ್ಲ ನನಗೆ. ಯಾವುದೋ ಕಾಲದಲ್ಲಿ ಇನ್ನು 100 ವರ್ಷನೋ 200 ವರ್ಷನೋ 500 ವರ್ಷ ನಂತರ ಭಗವತ್ ಧ್ವಜವೇ ರಾಷ್ಟ್ರಧ್ವಜ ಆಗಬಹುದು ಗೊತ್ತಿಲ್ಲ ನನಗೆ. ವಿವಾದಗಳಿಗೂ ಈಶ್ವರಪ್ಪಗೂ ಬಿಡದ ನಂಟು. ಭಗವತ್ ಧ್ವಜ ಹಾರಿಸಿರೋದು ಹೌದು, ಕೇಸರಿ ಧ್ವಜ ಹಾರಿಸಿರೋದು ಹೌದು. ಕೇಸರಿ ಧ್ವಜ ಹಾರಿಸ್ಬಾರ್ದೇನು? ಕೇಸರಿ ಧ್ವಜವನ್ನ ಎಲ್ಲಿ ಬೇಕಾದ್ರೆ ಹಾರಿಸ್ಬೋದು. ಆದರೆ ರಾಷ್ಟ್ರಧ್ವಜವನ್ನು ತೆಗೆದು ಯಾವುದೇ ಕೇಸರಿ ಧ್ವಜ ಹಾಕಿಲ್ಲ, ಹಾಕೋದು ಇಲ್ಲ. ವಿವಾದಕ್ಕೂ ಈಶ್ವರಪ್ಪಗೂ ಬಿಡದ ನಂಟಿದೆ. ಇದಕ್ಕೆ ಇತ್ತೀಚೆಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಇದೇ ನೋಡಿ. ಕೆಂಪುಕೋಟೆಯ ಮೇಲೆ ಕೇಸರಿ ಧ್ವಜ ಹಾರಿಸುವ ಸಮಯ ಬರಬಹುದು ಅಂತಾನೂ ಈಶ್ವರಪ್ಪ ಹೇಳಿಕೆ ಕೊಟ್ಟು ಭಾರೀ ವಿವಾದವನ್ನೇ ಎಬ್ಬಿಸಿದ್ರು ಮೊನ್ನೆ. ಈ ಹೇಳಿಕೆಗೆ ಕಾರಣವಾಗಿದ್ದು ಹಿಜಾಬ್ ವರ್ಸಸ್ ಕೇಸರಿ ಶಾಲು ಸಂಘರ್ಷದ ಸಮಯದಲ್ಲಿ ಶಿವಮೊಗ್ಗದ ಶಾಲೆಯೊಂದರಲ್ಲಿ ಧ್ವಜ ಕಂಬದ ಮೇಲೆ ಕೇಸರಿ ಬಾವುಟ ಹಾರಿಸಿದ್ದು. ಅಂದು ಈ ಘಟನೆಯನ್ನ ಕಾಂಗ್ರೆಸ್ ಟೀಕಿಸಿತ್ತು. ಆಗ ಕಾಂಗ್ರೆಸ್ಗೆ ತಿರುಗೇಟು ಕೊಡೋ ಭರದಲ್ಲಿ ಈಶ್ವರಪ್ಪ ಮುಂದೊಂದು ದಿನ ಕೆಂಪುಕೋಟೆ ಮೇಲೆಯೂ ಭಗವಧ್ವಜ ಹಾರಿಸುವ ಸನ್ನಿವೇಶ ಬರಬಹುದು ಎಂಬ ಅರ್ಥದಲ್ಲಿ ಮಾತನಾಡಿದ್ರು. ಈಶ್ವರಪ್ಪ ಕೊಟ್ಟ ಈ ಹೇಳಿಕೆ ಸ್ವತಃ ಬಿಜೆಪಿಯನ್ನೇ ಮುಜುಗರಕ್ಕೀಡು ಮಾಡಿತ್ತು. ಅಧಿವೇಶನದಲ್ಲೂ ಈ ವಿವಾದ ಪ್ರತಿಧ್ವನಿಸಿತ್ತು. ಸದನದಲ್ಲಿ ಈಶ್ವರಪ್ಪ ಮತ್ತು ಡಿಕೆಶಿ ಸೇರಿದಂತೆ ಕಾಂಗ್ರೆಸ್ ನಾಯಕರ ನಡುವೆ ವಾಗ್ಯುದ್ಧವೇ ನಡೆದಿತ್ತು. ಬಾಯಿಯಿಂದಲೇ ಈಶ್ವರಪ್ಪ ಮೈಮೇಲೆ ಎಳೆದುಕೊಂಡ ಈ ವಿವಾದವನ್ನೇ ಇಷ್ಟಕ್ಕೆ ಬಿಟ್ಟಿರಲಿಲ್ಲ ಕಾಂಗ್ರೆಸ್. ಈಶ್ವರಪ್ಪ ದೇಶದ್ರೋಹಿ ಹೇಳಿಕೆ ಕೊಟ್ಟಿದ್ದಾರೆ, ರಾಜೀನಾಮೆ ನೀಡಲೇಬೇಕು ಅಂತ ಒತ್ತಾಯಿಸಿ ಕೈ ನಾಯಕರು ಸದನದಲ್ಲಿ ಅಹೋರಾತ್ರಿ ಧರಣಿಯನ್ನು ಮಾಡಿದ್ರು. ಈ ಗಲಾಟೆಯಲ್ಲೇ ಜಂಟಿ ಅಧಿವೇಶನವೂ ಬರ್ಖಾಸ್ತಾಗಿತ್ತು. ಆದ್ರೂ ಈಶ್ವರಪ್ಪ ಮಾತ್ರ ಯಾವುದಕ್ಕೂ ಕ್ಯಾರೆ ಅಂದಿರಲಿಲ್ಲ. ವಿಪಕ್ಷಗಳ ವಿರುದ್ಧ ಪ್ರತಿವಾಗ್ದಾಳಿ ಮಾಡುತ್ತಾನೆ ಇದ್ರು. ಅಂದು ಭಗವಧ್ವಜ ವಿವಾದದಲ್ಲಿ ಈಶ್ವರಪ್ಪ ರಾಜೀನಾಮೆ ಪಡೆಯುವ ಕಾಂಗ್ರೆಸ್ ಪ್ರಯತ್ನ ಫಲಿಸಿರಲಿಲ್ಲ. ಆದ್ರೆ ಇದೀಗ ಕೈ ಯತ್ನಕ್ಕೆ ಜಯ ಸಿಕ್ಕಿದೆ. ಯಡಿಯೂರಪ್ಪ ವಿರುದ್ಧವೂ ದೂರು ಕೊಟ್ಟಿದ್ರು ಕೆಎಸ್ಇ. ನಿರಾಣಿ ಸಿಎಂ ಆಗ್ತಾರೆ ಎಂಬ ಹೇಳಿಕೆ ಕೊಟ್ಟು ವಿವಾದ ಸೃಷ್ಟಿ. ಈಶ್ವರಪ್ಪಗೆ ಬಾಯೇ ಶತ್ರು ಅಂದ್ರೂ ತಪ್ಪಾಗಲ್ಲ. ಯಾಕಂತ ಹೇಳ್ತೀವಿ ಕೇಳಿ. ಶಿವಮೊಗ್ಗ ಜಿಲ್ಲೆಯ ರಾಜಕಾರಣದಲ್ಲಿ ಬಿಎಸ್ವೈ ಜೊತೆಗೆ ಗುರುತಿಸಿಕೊಂಡು ಅವರ ಜೊತೆಗೆ ಬೆಳೆದುಕೊಂಡು ಬಂದವರು. ಹೀಗಾಗಿ ಇವರಿಬ್ಬರನ್ನ ಶಿವಮೊಗ್ಗದ ಜೋಡೆತ್ತು ಅಂತಾನೂ ಕರೆಯಲಾಗ್ತಿತ್ತು. ಆದರೆ ಶಿವಮೊಗ್ಗದ ಜೋಡೆತ್ತಿನಂತಿದ್ದ ಈಶ್ವರಪ್ಪ ಮತ್ತು ಬಿಎಸ್ವೈ ನಡುವೆ ಬಿರುಕು ಮೂಡಿಸಿದ್ದೇ ಈಶ್ವರಪ್ಪ ಅವರ ಬ್ರೇಕ್ ಫೇಲ್ ಮಾತುಗಳು.
ಹೌದು, ಸಿಎಂ ಆಗಿದ್ದಾಗಲೇ ಸರ್ಕಾರಿ ಜಮೀನು ಡಿನೋಟಿಫೈ ಮಾಡಿದ ಆರೋಪದಲ್ಲಿ ಅಂದು ಬಿಎಸ್ವೈ ಜೈಲಿಗೆ ಹೋಗಿದ್ದಾಗ ಇದೇ ಈಶ್ವರಪ್ಪ ಒಂದು ಹೇಳಿಕೆ ಕೊಟ್ಟಿದ್ರು. ನನಗೆ ಇಂತಹ ಸ್ಥಿತಿ ಬಂದಿದ್ರೆ ನೇಣು ಹಾಕೊಳ್ತಿದ್ದೆ ಅಂತ ಹೇಳಿಕೆ ಕೊಟ್ಟಿದ್ರು. ಈ ಹೇಳಿಕೆ ಬಿಎಸ್ವೈ ಅವರಿಗೆ ನೋವನ್ನುಂಟು ಮಾಡಿತ್ತು. ಬಿಎಸ್ವೈ ಮತ್ತು ಈಶ್ವರಪ್ಪ ನಡುವೆ ಬಿರುಕು ಮೂಡಲು ಇದು ಒಂದು ಕಾರಣ ಅಂತ ಹೇಳಲಾಗುತ್ತದೆ. ಇನ್ನು ಬಿಜೆಪಿ ಬಿಟ್ಟು ಬಿಎಸ್ವೈ ಕೆಜೆಪಿ ಪಕ್ಷ ಕಟ್ಟಿದಾಗಲೂ ಈಶ್ವರಪ್ಪ ಬಿಎಸ್ವೈ ವಿರುದ್ಧ ಕಠೋರ ವಾಗ್ದಾಳಿ ಮಾಡಿದ್ರು, ಮೊಣಚು ಮಾತುಗಳಿಂದ ತಿವಿದಿದ್ರು. ಇಷ್ಟೇ ಅಲ್ಲ, ಇತ್ತೀಚೆಗೆ ಅಂದ್ರೆ ಸಮ್ಮಿಶ್ರ ಸರ್ಕಾರ ಬಿದ್ದ ಬಳಿಕ ಬಿಎಸ್ವೈ ಸಿಎಂ ಆಗಿದ್ದಾಗ ಅವರ ವಿರುದ್ಧವೇ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ರು ಈಶ್ವರಪ್ಪ. ಇಲಾಖೆಗೆ ಬರ್ಬೇಕಿತ್ತು ಅನ್ನೋದನ್ನ ನೇರವಾಗಿ ಶಾಸಕರಿಗೆ ಅದೆಲ್ಲ ಆಂತರಿಕ ವಿಚಾರಗಳು, ಅದನ್ನ ನಾನು ಬಹಿರಂಗವಾಗಿ ಟಿವಿಗಳ ಮುಖಾಂತರ ಹೇಳಕ್ ಬರಲ್ಲ. ನಾವೆಲ್ಲ ಕುಂತು ಬಗೆಹರಿಸ್ಕೋತೀವಿ. ನಿರ್ಮಾಣ ಮಾಡಿರೋದ್ರಿಂದ ಸರ್ಕಾರಕ್ಕೆ ಖಂಡಿತವಾಗಿಯೂ ಕೂಡ ಮುಜುಗರ ಇದೆ, ಪಕ್ಷಕ್ಕೂ ಕೂಡ ಮುಜುಗರ ಆಗ್ತದೆ. ವೈಯಕ್ತಿಕವಾಗಿ ಮಾನ್ಯ ಈಶ್ವರಪ್ಪನವ್ರಿಗೂ ಕೂಡ ಇದು ಮುಜುಗರ ತರುವಂಥದ್ದೇ. ದೂರು ಕೊಟ್ಟಿದ್ದು ಅಲ್ಲದೆ ದೂರು ಕೊಟ್ಟಿದ್ದನ್ನು ಸಮರ್ಥಿಸಿಕೊಂಡಿದ್ರು. ಮುಂದಿನ ಚುನಾವಣೆಯವರೆಗೂ ಬಿಎಸ್ವೈ ಸಿಎಂ ಆಗಿರ್ತಾರೆ ಅಂತ ಹೇಳಿಕೊಂಡು ಬಂದಿದ್ದ ಹೈಕಮಾಂಡ್ ತಾನಾಗೇ ಬಿಎಸ್ವೈ ಅವರನ್ನ ಕೆಳಗಿಳಿಸೋಕೆ ಈ ಎಲ್ಲ ಭ್ರಷ್ಟಾಚಾರ ಹಸ್ತಕ್ಷೇಪದ ಆರೋಪಗಳೇ ಕಾರಣ ಅನ್ನೋದು ರಾಜಕೀಯದಲ್ಲಿ ಚರ್ಚೆ ಆಗಿರುವ ಸಂಗತಿ. ಹೀಗೆ ಅಂದು ಸಿಎಂ ಆಗಿದ್ದ ಬಿಎಸ್ವೈ ಕಾರ್ಯವೈಖರಿ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದ ಈಶ್ವರಪ್ಪನವರೇ ಈಗ 40% ಕಮಿಷನ್ ಆರೋಪದಲ್ಲಿ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಬಿಎಸ್ವೈ ಅಷ್ಟೇ ಅಲ್ಲ, ಈಶ್ವರಪ್ಪಗೂ ಸಿಎಂ ಬೊಮ್ಮಾಯಿಗೂ ಅಷ್ಟಕ್ಕಷ್ಟೇ. ಅದಕ್ಕೂ ಕಾರಣ ಇದೆ. ಬೊಮ್ಮಾಯಿ ಸಿಎಂ ಆಗಿ ಸ್ವಲ್ಪ ದಿನಕ್ಕೆ ಈಶ್ವರಪ್ಪ ವೇದಿಕೆಯೊಂದರಲ್ಲಿ ನಿರಾಣಿ ಸಿಎಂ ಆಗ್ತಾರೆ ಎಂಬ ಭವಿಷ್ಯ ನುಡಿದಿದ್ರು. ಫೈನಾನ್ಸ್ ಮಿನಿಸ್ಟರ್ ಆಗಿ ಮತ್ತು ಮುಖ್ಯಮಂತ್ರಿಗಳಾಗಿ ಅವರಿಗೆ ಅಧಿಕಾರ ಇರ್ತದೆ, ಅದನ್ನ ಅವ್ರು ಮಾಡಿದ್ದಾರೆ. ಇದರಲ್ಲಿ ತಪ್ಪು ಹುಡುಕುವಂಥದ್ದು ಒಳ್ಳೇದಲ್ಲ. ಮತ್ತೆ ಏನಾದರೂ ಅವ್ರಿಗೆ ಆ ಥರ ಅಭಿಪ್ರಾಯ ಭೇದ ಇರೋದು ಸರ್ವೇ ಸಾಮಾನ್ಯ. ಅದನ್ನ ಬಂದು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡಿಕೊಂಡಿದ್ರೆ ಒಳ್ಳೇದು. ಸನ್ಮಾನ್ಯ ಈಶ್ವರಪ್ಪನವರು ಮುಖ್ಯಮಂತ್ರಿಗಳ ಜೊತೆಗೆ ಕೂತ್ಕೊಂಡು ಬಗೆಹರಿಸಿಕೊಳ್ಳೋದು ಸೂಕ್ತ. ಇದನ್ನ ಮೇಲೆ ವರಿಷ್ಠರಿಗಾಗಲಿ ಅಥವಾ ಇಲ್ಲಿ ರಾಜ್ಯಪಾಲರಿಗೆ ಹೋಗುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೇನೆ. ಈಶ್ವರಪ್ಪ ಅವರ ಈ ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಮೂಡಿಸಿತ್ತು. ಇದಾದ ನಂತರ ನಿರಾಣಿ ಮತ್ತು ಈಶ್ವರಪ್ಪ ಗುಪ್ತ ಭೇಟಿ, ಮಾತುಕತೆ, ಹೀಗೆ ಒಂದಷ್ಟು ಬೆಳವಣಿಗೆಗಳು ನಡೆದಿದ್ವು. ಈ ವಿಚಾರವಾಗಿ ಸಿಎಂ ಬೊಮ್ಮಾಯಿಗೂ ಅಸಮಾಧಾನ ಇದೆ. ಹೀಗೆ ಈಶ್ವರಪ್ಪ ಮಾತಿನಿಂದಲೇ ವಿವಾದಗಳನ್ನು ಮೈಗೆಳೆದುಕೊಳ್ಳೋದು ಮಾತ್ರವಲ್ಲ, ಬಾಯಿಯಿಂದಲೇ ವಿರೋಧವನ್ನು ಕಟ್ಟಿಕೊಳ್ತಾ ಬಂದಿದ್ದಾರೆ. ಹೀಗಾಗಿ ಇದೀಗ 40% ಕಮಿಷನ್ ಆರೋಪದಲ್ಲಿ ಸಿಲುಕಿರುವ ಈಶ್ವರಪ್ಪರನ್ನ ಸಮರ್ಥಿಸಿಕೊಳ್ಳೋ ಗೋಜಿಗೆ ಹೋಗ್ತಿಲ್ಲ ಬಿಜೆಪಿ ನಾಯಕರು. ಬಿಜೆಪಿಯಲ್ಲೇ ಏಕಾಂಗಿಯಾದ್ರ ಕೆಎಸ್ ಈಶ್ವರಪ್ಪ. ಮೈಕ್ ಮುಂದೆ ಮಾತಿಗೆ ನಿಂತರೆ ಬ್ರೇಕ್ ಫೇಲ್ ಆಗೋ ಈಶ್ವರಪ್ಪ ಅಂದ್ರೆ ಸಿಎಂ ಬೊಮ್ಮಾಯಿ, ಯಡಿಯೂರಪ್ಪ, ಆರ್ ಅಶೋಕ್, ನಳಿನ್ ಕುಮಾರ್ ಕಟೀಲ್, ಜೋಶಿ, ಸಿಟಿ ರವಿ ಯಾರಿಗೂ ಬೇಡ ಎಂಬಂತಾಗಿ ಏಕಾಂಗಿಯಾಗಿದ್ದಾರೆ. ಇದೀಗ 40% ಕಮಿಷನ್ ಆರೋಪ ಮಾಡಿ ಸಾವನ್ನಪ್ಪಿರುವ ಸಂತೋಷ್ಗೆ ಸಂಬಂಧ ಈಶ್ವರಪ್ಪ ರಾಜೀನಾಮೆ ಕೊಟ್ಟು ಇನ್ನಷ್ಟು ಏಕಾಂಗಿಯಾಗಿದ್ದಾರೆ. ಆದ್ರೆ ಇವೆಲ್ಲ ಆರೋಪದಿಂದ ಕ್ಲೀನ್ ಚಿಟ್ ಪಡೆದು ಫೀನಿಕ್ಸ್ನಂತೆ ಎದ್ದು ಬರ್ತೀನಿ ಅನ್ನೋ ಕಾನ್ಫಿಡೆಂಟ್ ಮಾತುಗಳನ್ನು ಆಡುತ್ತಿದ್ದಾರೆ. ಕೆಎಸ್ಇ ಚಾಪ್ಟರ್ 2 ಆರಂಭಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಆದರೆ ಕೆಎಸ್ಇ ಚಾಪ್ಟರ್ 2 ಈಶ್ವರಪ್ಪ ಅಂದುಕೊಂಡಂಗಿರಲ್ಲ. ಆ ಚಾಪ್ಟರ್ನಲ್ಲಿ ಸುದೀರ್ಘ ರಾಜಕೀಯದ ಪ್ರಯಾಣಕ್ಕೆ ಅಂತ್ಯವೇ ಸಿಗಲಿದೆ ಅಂತ ಬಿಜೆಪಿ ವಲಯದಲ್ಲೇ ಚರ್ಚೆ ಆಗ್ತಿದೆ. ಹಾಗಾದ್ರೆ ಈಶ್ವರಪ್ಪ ಕೊಟ್ಟಿರುವ ಈ ಒಂದು ರಾಜೀನಾಮೆಯೇ ಅವರ ರಾಜಕೀಯ ಪಯಣದ ಅಂತ್ಯಕ್ಕೆ ನಾಂದಿ ಆಗುತ್ತಾ? ಅಷ್ಟು ಸುಲಭಕ್ಕೆ ಸೋಲೊಪ್ಪಿಕೊಳ್ಳೋ ನಾಯಕ ಈಶ್ವರಪ್ಪ ಅಲ್ವೇ ಅಲ್ಲ. ಯಾಕಂತ ಹೇಳ್ತೀವಿ ಕೇಳಿ. ತೆರೆ ಹಿಂದೆ ನಿಂತು ದಾಳ ಉರುಳಿಸ್ತಾರ ಈಶ್ವರಪ್ಪ. ಹಾಕ್ತೇವೆ ಟೋಪಿ, ಯಾವಾಗಲೂ ಹಾಕ್ತಾ ಇದೀವಿ. ನೀವು ಅದನ್ನ ನಾವು ಹಾಕ್ತಾ ಇರೋಂಥ ಟೋಪಿ ನೀವು ಗುಂಡಿ ಬಿದ್ದಿದ್ರೆ ಗೊತ್ತಿಲ್ಲ ನಿಮ್ಗೆ. ಜನಗಳಿಗೆ ಹಾಗಾಗಿ ಬಿಜೆಪಿ ಟೋಪಿ ಹಾಕಿರೋದು, ಜನಗಳಿಗೋಸ್ಕರನೇ ಬಿಜೆಪಿ ಟೋಪಿ. ಇನ್ನು ಅವರು ನಮ್ಗೆ ಹಾಕ್ತಾ ಇದ್ರೆ ನಾವು ಅವ್ರಿಗೆ ಹಾಕ್ತಾ ಇದೀವಿ. ಇದೀಗ ತಾವಾಗೆ ತಮ್ಮ ಮೇಲೆ ಚಪ್ಪಡಿ ಕಲ್ಲು ಎಳೆದುಕೊಂಡಿದ್ದಾರೆ ಈಶ್ವರಪ್ಪ ಅನ್ನೋ ಟಾಕ್ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿದೆ. ಅಷ್ಟೇ ಅಲ್ಲ, ಈಶ್ವರಪ್ಪ ರಾಜಕೀಯದ ಅಂತ್ಯ ಶುರು ಅನ್ನೋ ಚರ್ಚೆನೂ ನಡೆಯುತ್ತಿದೆ. ಯಾಕಂದ್ರೆ ಮೇಲಿಂದ ಮೇಲೆ ವಿವಾದಗಳನ್ನು ಸೃಷ್ಟಿಸ್ತಿದ್ರು. ಇಷ್ಟು ದಿನ ಅಹಿಂದ ನಾಯಕ ಎಂಬ ಕಾರಣಕ್ಕೆ ಬಿಜೆಪಿ ಸಹಿಸಿಕೊಂಡು ಬಂದಿತ್ತು ಎನ್ನಲಾಗಿದೆ. ಆದ್ರೀಗ ಎಲ್ಲದಕ್ಕೂ ಕಾಲ ಕೂಡಿ ಬಂದಂತಿದೆ. ಯಾಕಂದ್ರೆ ಬಿಜೆಪಿಯಲ್ಲಿ 75 ವರ್ಷ ದಾಟಿದವರಿಗೆ ಚುನಾವಣಾ ನಿವೃತ್ತಿ ಅನ್ನೋ ಅಲಿಖಿತ ನಿಯಮವಿದೆ. ಆಲ್ರೆಡಿ ಈಶ್ವರಪ್ಪಗೆ ಈಗಾಗಲೇ 74 ವರ್ಷವಾಗಿದೆ. ಹೀಗಾಗಿ ಈ ನಿಯಮದ ಪ್ರಕಾರ ಮುಂದಿನ ಚುನಾವಣೆಯಲ್ಲಿ ಟಿಕೆಟ್ ಸಿಗೋ ಸಾಧ್ಯತೆ ಇಲ್ಲ ಎಂದೇ ಹೇಳಲಾಗ್ತಿತ್ತು. ಇನ್ನು ನೆಕ್ಸ್ಟ್ ನಡೆಯೋ ಸಂಪುಟ ವಿಸ್ತರಣೆಯಲ್ಲಿ ಈಶ್ವರಪ್ಪ ಸೇರಿದಂತೆ ಹಿರಿಯರಿಗೆ ಕೊಡಲಾಗುತ್ತೆ ಅನ್ನೋ ಟಾಕ್ ಕೂಡ ಇತ್ತು. ಧಾರಾಳ ತಯಾರಿದ್ದೀವಿ. ಇದರಲ್ಲಿ ಹಿರಿಯರನ್ನ ಯಾರನ್ನಾರು ತೆಗಿಬೇಕು ಅಂತ ಕೇಂದ್ರ ನಾಯಕರು ತೀರ್ಮಾನ ಮಾಡ್ತಾರೋ
ತೆಗೆಯೋದ್ರಲ್ಲಿ ಮೊದಲನೇದೇ ನಾನು ತಯಾರಿದ್ದೀನಿ. ನಾನು ತೆಗೆದುಬಿಟ್ರೆ ತುಂಬ ಸಂತೋಷದಿಂದ ಪಕ್ಷದ ಸಂಘಟನೆ ಕೆಲಸ ಮಾಡ್ತೀನಿ. ಇದೀಗ ಅವರಾಗೆ ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ ಹಾಗಂತ ಈಶ್ವರಪ್ಪನವರನ್ನ ಬಿಜೆಪಿ ನೆಗ್ಲೆಕ್ಟ್ ಮಾಡೋಕೆ ಸಾಧ್ಯವಾಗಲ್ಲ. ಮಾಡಿದ್ರೆ ಪಕ್ಷಕ್ಕೆ ನಷ್ಟವಾಗಲಿದೆ. ಹೀಗಾಗಿ ತಮ್ಮ ಶಕ್ತಿ ಯುಕ್ತಿ ಬಳಸಿ ತೆರೆ ಹಿಂದೆ ನಿಂತು ದಾಳ ಉರುಳಿಸಲು ಈಶ್ವರಪ್ಪ ಸಜ್ಜಾಗಬಹುದು. ಹಾಗಾದ್ರೆ ಈಶ್ವರಪ್ಪ ಪ್ಲಾನ್ ಏನು? ಆ ಬ್ರಹ್ಮ ರಹಸ್ಯ KSE ಚಾಪ್ಟರ್ 2 ನಲ್ಲಿದೆ. ನನಗೆ ಯಾರ ದೋಸ್ತಿನೂ ಬೇಕಾಗಿಲ್ಲ. ನನ್ನ ದುಶ್ಮನಿ ಯಾವನು ತಡ್ಕೊಳ್ಳಲ್ಲ. ಸಂತೋಷ್ ಸಾವಿನ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಪಡೆದು ವಾಪಸ್ ಆಗ್ತೀನಿ ಅಂದಿದ್ದಾರೆ ಈಶ್ವರಪ್ಪ. ಹಾಗಾದ್ರೆ KSE ಚಾಪ್ಟರ್ 2 ಪಕ್ಕಾನ? ಈಶ್ವರಪ್ಪಗೆ ಮತ್ತೆ ಸ್ಥಾನಮಾನ ಸಿಗುತ್ತಾ? ಸಿಗದೇ ಇದ್ರೆ ಈಶ್ವರಪ್ಪ ಮುಂದಿನ ನಡೆ ಏನು? ಆ ಸೀಕ್ರೆಟ್ ಪ್ಲಾನ್ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ.